ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ರವೆ ಉಂಡೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಬೇಗನೆ ಮಾಡ್ಬೋದು, ಅಂದರೂ ಮಾಡೋದಕ್ಕೂ ಸುಲಭ ಇದು. ಫ್ರೆಂಡ್ಸ್, ಬನ್ನಿ ನಾನು ಯಾವ ರೀತಿ ಮಾಡೀನಿ ಅಂತ ನೋಡೋಣ. ನೀವು ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ. ಅಂದರೆ ಇದು ಸಣ್ಣ ರವೆ, ಚಿರೋಟಿ ರವೆ ಅಂತಾರಲ್ಲ ಅದು. ಮತ್ತು ನಾನಿಲ್ಲಿ 1 ಕಪ್ ರವೆಗೆ 1.5 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಒಣ ದ್ರಾಕ್ಷಿ, ಮತ್ತು ಏಲಕ್ಕಿ ಪುಡಿ ಸ್ವಲ್ಪ, ಮತ್ತು ತುಪ್ಪ. ಇದು ಮನೆಯಲ್ಲೇ ಕಾಯಿಸಿರೋದು, ಬೆಣ್ಣೆ ತೊಗೊಂಡು ಮನೆಯಲ್ಲಿ ಕಾಯಿಸಿರೋದು ಇದು. ಮತ್ತು ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು, ಸ್ವಲ್ಪ ಜಾಸ್ತಿ. ಮೇಯ್ನು ಫ್ರೆಂಡ್ಸ್, ಸ್ಟವ್ ಹಚ್ಕೋಬೇಕು. ಸ್ಟವ್ ಆನ್ ಮಾಡಿ ಆಮೇಲೆ ಕಡಾಯಿ ಇಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಈಗ ನಾನು ರವೆ ಹಾಕ್ತಾಯಿದ್ದೀನಿ. ರವೆ ಹಾಕಿದ ನಂತರ ಒಂದು 5 ನಿಮಿಷ ಈ ಥರ ಕೈ ಆಡಿಸ್ಕೊಳ್ಳೋಣ. ನಾನು ಇಲ್ಲಿ ತುಪ್ಪ ಹಾಕ್ಕೊತೀನಿ. ತುಪ್ಪ ನಿಮಗೆ ಎಷ್ಟು ಬೇಕಂದ್ರೆ ಹಾಕ್ಕೊಳ್ರಿ. ನಾನಿಲ್ಲಿ ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಉರಿಲಿ, ಸ್ವಲ್ಪ ತರಿಯಾಗಿ ಆಗುತ್ತೆ ಇದು. ಈಗ ಆಗಿದೆ ಇದು ಹುರಿದು. ಇನ್ನು ಸ್ವಲ್ಪ ಹುರಿಯೋಣ. ಸ್ವಲ್ಪ ಕೆಂಪಾಗುತ್ತೆ ಇದು. ಕೆಂಪಾಗೋವರೆಗೆ ಹುರಿಯೋಣ. ನೋಡಿ, ಕೆಂಪಾಗ್ತಾಯಿದೆ ಅದು. ಈ ಬಾಣಲಿಯಲ್ಲಿ ಅಂದರೆ ಈ ಥರ ಕಡಾಯಿಯಲ್ಲಿ ಬೇಗ ಇದಾಗೋದಿಲ್ಲ, ಸಿಯೋದಿಲ್ಲ, ತಳ ಹತ್ತೋದಿಲ್ಲ. ಹಾಗೆ ಬಿಡಬಾರ್ದು, ಇದು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಹೀಗಾಗಿದೆ. ನಾನಿಲ್ಲಿ ಬೇರೆ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಕ್ಕೊಂಡಾಯಿತು. ನಾನು ನೀರು ತೊಗೊಂಡು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಕರಗಬೇಕು. ಒಂದೆಳೆ ಪಾಕ ಬಂದರೆ ಸಾಕು, ಅದೇನು ಜಾಸ್ತಿ ಪಾಕ ಬರೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಕರಗಿ ಒಂದೆಳೆ ಪಾಕ ಬಂದರೆ ಸಾಕು. ನೋಡಿ, ಹೀಗೆ ಕೈ ಆಡಿಸ್ಕೊತಾ ಇರೋಣ. ಕೈ ಆಡಿಸೋದ್ರಿಂದ ಸಕ್ಕರೆ ಬೇಗ ಕರಗುತ್ತೆ. ನೋಡಿ, ಕರಗ್ತಾ ಇದೆ. ನೋಡಿ, ಕರಗಿದೆ ಫ್ರೆಂಡ್ಸ್, ಸಾಕು. ಈ ಥರ ನೋಡಿದ್ರೆ ಕರಗೋದು ಗೊತ್ತಾಗಿರುತ್ತೆ ಅಲ್ಲಿ. ನೋಡಿ, ಕರಗಿದೆ ಅದು. ಇದು ಪಾಕ ಬರೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕು. ನೋಡಿ, ಆಗಿದೆ ಅದು. ಒಂದೆಳೆ ಪಾಕ ಬಂದಿದೆ. ಆಗಿದೆ. ನಾನಿವಾಗ ರವೆ ಹಾಕ್ಕೊತಾ ಇದ್ದೀನಿ. ನೋಡಿ, ರವೆ ಒಂದೇ ಸಲ ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೋಬೇಕು ರವೆನ.
ಈಗ ಸ್ವಲ್ಪನೇ ಹಾಕ್ಕೊಂಡು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನಾನು ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ. ಈಗ ಎಲ್ಲ ಪೂರ್ತಿ ಹಿಂಗೆ ಕೈ ಆಡಿಸ್ಕೊತಾನೆ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಕೈ ಆಡಿಸ್ತಾ ಇದ್ರೆ ಗಂಟಾಗೋದಿಲ್ಲ ಮತ್ತು ತಳ ಹತ್ತೋದಿಲ್ಲ. ನೋಡಿದ್ರಲ್ಲ, ನಾನಿವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಒಣಕೊಬ್ಬರಿ, ನಾನು ಲಾಸ್ಟಲ್ಲಿ ಒಣಕೊಬ್ಬರಿ ಹಾಕ್ತಾಯಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡಿದ್ರೆ ಆಯಿತು. ನಾನು ಸ್ಟವ್ ಆನಲ್ಲಿಲ್ಲ, ಆಫಲ್ಲೇ ಇದೆ. ಸೊ ನೋಡಿದ್ರಲ್ಲ, ಈಗ ಆಗಿದೆ. ನಾನು ಲಾಸ್ಟಲ್ಲಿ ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲ ತುಪ್ಪದಲ್ಲಿ ಹುರಿದಿಲ್ಲ ನಾನು ಒಣ ದ್ರಾಕ್ಷಿನ, ಹಾಗೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು. ಇದು ಒಂದು 2 ನಿಮಿಷ ಹಾಗೆ ಇಡ್ತೀನಿ ನಾನು, ಹಾಗೆ ಮುಚ್ಚೋಣ ಪ್ಲೇಟಲ್ಲಿ. ಸ್ವಲ್ಪ ತಣ್ಣಗಾಗಲಿ, ತುಂಬಾ ಬಿಸಿ ಇರುತ್ತೆ ಅಲ್ಲ, ಸ್ವಲ್ಪ ತಣ್ಣಗಾಗಬೇಕು. ನೋಡಿ ಇಲ್ಲಿ ಎಷ್ಟು ಆಗಲೇ ಡ್ರೈ ಆಗಿದೆ ಅಂತಂದ್ಬಿಟ್ಟು. ಅಂದರೆ ತುಂಬ ಹೊತ್ತು ಇಡಬಾರ್ದು, ತುಂಬ ಹೊತ್ತು ಇಟ್ಟರೆ ಫುಲ್ಲು ಡ್ರೈ ಆಗಿಬಿಡುತ್ತೆ. ಒಂದು 2 ನಿಮಿಷ ಅಷ್ಟೇ, ಸ್ವಲ್ಪ ತಣ್ಣಗಾಗಲಿ, ಉಂಡೆ ಕಟ್ಟಕ್ಕೆ ಬಿಸಿ ಇರುತ್ತೆ ಅಲ್ಲ. ಸೊ ನೋಡಿ, ಈಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈಗ ಉಂಡೆ ಕಟ್ತಾಯಿದ್ದೀನಿ ನೋಡಿ. ನಿಮಗೆ ಬೇಕಂದರೆ ಸ್ವಲ್ಪ ತುಪ್ಪ ಕೈಗೆ ಹಚ್ಕೊಳ್ರಿ, ಇಲ್ಲ ಸ್ವಲ್ಪ ಬಿಸಿ ನೀರು ಇಲ್ಲ ತುಪ್ಪ ಹಚ್ಕೋಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪ ಕೈಗೆ ಹಚ್ಕೊಂಡಿದ್ದೀನಿ. ಬಿಸಿ ಇರುವಾಗಲೇ ಹೀಗೆ ಬೇಗ ಉಂಡೆ ಕಟ್ಟಿದರೆ ಆಯಿತು. ಅಂದರೆ ಡ್ರೈ ಆದಮೇಲೆ ಸ್ವಲ್ಪ ಹುಡಿ ಥರ ಆಗಿಬಿಡುತ್ತೆ. ನಿಮಗೆ ಅಷ್ಟು ಹುಡಿ ಆಯ್ತಂತಂದರೆ ಸ್ವಲ್ಪ ಹಾಲು ಹಾಕ್ಕೋಬೋದು, ಇಲ್ಲ ಬಿಸಿ ನೀರು ಹಾಕ್ಕೋಬೋದು. ನಾನು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ನಾನು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿದೆ ಅಂತಾರೆ ಉಂಡೆ. ನೀವು ಒಂದ್ಸಲ ಹೀಗೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ನೋಡೋದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು. ಇದು ನೀವು ಒಂದು 15 ದಿನ ಇಲ್ಲ ಅಂದರೆ 1 ತಿಂಗಳವರೆಗೂ ಇಟ್ಕೋಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ, ರವೆ ಉಂಡೆ ಇಷ್ಟ ಆಗಿದೆ ಅಂದ್ಕೊತೀನಿ.